ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮೆಲ್ಲರಿಗೂ MS ಚಾಂಟ್ಗೆ ಸ್ವಾಗತ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಎಲ್ಲರೂ ಸದುಪಯೋಗವನ್ನು ಪಡೆದುಕೊಳ್ಳಿ ಅನ್ನೋದೇ ನನ್ನ ಆಲೋಚನೆ. ಸ್ನೇಹಿತರೆ, ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಯಾರೆಲ್ಲ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣ ಕಲಿಬೇಕು ಅಂತ ಅಂದ್ಕೊಳ್ತಿದ್ದಾರೋ ಅವರಿಗೆ ಕಲೀಲಿಕ್ಕೆ ಸಹಾಯ ಆಗ್ತದೆ. ಇದರ ಜೊತೆಗೆ ನಮ್ಮ ಚಾನಲ್ನಲ್ಲಿ ವಿದ್ಯೆಗೆ ಸಂಬಂಧಿಸಿದ, ನವಗ್ರಹ ದೋಷಕ್ಕೆ ಸಂಬಂಧಿಸಿದ ಹೀಗೆ ಇನ್ನೂ ಅನೇಕ ವಿಡಿಯೋಗಳಿವೆ. ನೀವು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈಗ ಒಂದು ಸಣ್ಣ ನುಡಿಮುತ್ತು, ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ನುಡಿಮುತ್ತು. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ. ಸ್ನೇಹಿತರೆ, ಇಂದು ಶ್ರೀ ಲಲಿತಾ ಸಹಸ್ರನಾಮದ ನುಡಿ 29ರಿಂದ 32ರವರೆಗೆ ಪಾರಾಯಣವನ್ನು ತಿಳಿದುಕೊಳ್ಳೋಣ. ಈಗ 29ನೇ ನುಡಿಯಿಂದ ಸ್ಟಾರ್ಟ್ ಮಾಡೋಣ. 29ನೇ ನುಡಿಯನ್ನು ನಾನು ಒಂದು 2 ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ, ನಂತರ ಲೈನ್ಗಳನ್ನು ಹಾಕ್ಕೊಳ್ಳೋಣ. ಭಂಡಪುತ್ರ ವಧ್ಯೋದ್ಯುಕ್ತ ಬಾಲ ವಿಕ್ರಮನಂದಿತ ಮಂತ್ರಿನೆಂಬ ವಿರಚಿತ ವಿಷಂಗ ವಧತೋಷಿತ. ಇನ್ನೊಂದ್ಸರಿ. ಭಂಡಪುತ್ರ ವಧ್ಯೋದ್ಯುಕ್ತ ಬಾಲ ವಿಕ್ರಮನಂದಿತ ಮಂತ್ರಿನೆಂಬ ವಿರಚಿತ ವಿಷಂಗ ವಧತೋಷಿತ. ಈಗ ಲೈನ್ಗಳನ್ನು ಹಾಕೊಳ್ಳೋಣ. ಭಂಡಪುತ್ರ, ಇಲ್ಲೊಂದು ಲೈನ್ ಹಾಕೊಳ್ಳಿ. ಇಲ್ಲಿ ಮಹಾಪ್ರಾಣ ಬಂದಿದೆ ಭ ಮತ್ತು ಅದರ ಮುಂದೆ ಒಂದು ಬಿಂದು ಬಂದಿದೆ. ಅಂದರೆ ಇಲ್ಲಿ ಪ್ರನೌನ್ಸ್ ಮಾಡ್ತೇವಲ್ಲ, ಅನುಸ್ವಾರ. ಭಂಡಪುತ್ರ, ಇಲ್ಲಿ ತ ರ ಒತ್ತಕ್ಷರ. ಭಂಡಪುತ್ರ. ವಧೋ ದ್ಯುಕ್ತ, ವಧೋ ದ್ಯುಕ್ತ. ಇಲ್ಲಿ ಮಹಾಪ್ರಾಣ ಇದೆ, ದೀರ್ಘ ಇದೆ ಮತ್ತು ಇಲ್ಲಿ ದೂಕೆ ಯ ಒತ್ತಕ್ಷರ, ಕಕ್ಕೆ ತ ಒತ್ತಕ್ಷರ. ವಧೋ ದ್ಯುಕ್ತ. ಮುಂದೆ ಒಂದು ಲೈನ್. ವಧೋ ದ್ಯುಕ್ತ. ಬಾಲ ವಿಕ್ರಮ ನಂದಿತ, ಬಾಲ ವಿಕ್ರಮ ನಂದಿತ. ಇಲ್ಲಿ ಬಾಲ ಮುಂದೆ ಒಂದು ಲೈನ್, ವಿಕ್ರಮ ಮುಂದೆ ಒಂದು ಲೈನ್, ನಂದಿತ ಮುಂದೆ ಒಂದು ಲೈನ್. ಮಂತ್ರಿನೆಂಬಾವಿ ರಚಿತ, ಮಂತ್ರಿನೆಂಬ ಮುಂದೆ ಒಂದು ಲೈನ್. ಇಲ್ಲಿ ನೋಡಿ, ಮದ್ ಮುಂದೆ ಒಂದು ಬಿಂದು ಬಂದಿದೆ, ಪ್ರನೌನ್ಸ್ ಮಾಡ್ತೇವಲ್ಲ, ಅನುಸ್ವಾರ. ಇಲ್ಲಿ ತೀಕೆ ರ ಒತ್ತಕ್ಷರ, ಇಲ್ಲಿ ಮಹಾಪ್ರಾಣ ನಕ್ಕೆ ಯ ಒತ್ತಕ್ಷರ ಮತ್ತು ಒಂದು ಬಿಂದು ಒಂದಿದೆ. ಮಂತ್ರಿನೆಂಬ, ಮಂತ್ರಿನೆಂಬ. ವಿರಚಿತ, ವಿರಚಿತ ಮುಂದೆ ಒಂದು ಲೈನ್. ವಿಷಂಗ ಮುಂದೆ ಒಂದು ಲೈನ್. ಇಲ್ಲಿ ಶದ ಮುಂದೆ ಒಂದು ಬಿಂದು ಬಂದಿದೆ, ವಿಷಂಗ. ವಧ, ಇಲ್ಲಿ ಕೂಡ ಮಹಾಪ್ರಾಣ ಬಂದಿದೆ, ವಧದ ಮುಂದೆ ಒಂದು ಲೈನ್. ತೋಷಿತ, ತೋಷಿತ. ಇಲ್ಲಿ ತೋದ ಮುಂದೆ ದೀರ್ಘ ಬಂದಿದೆ, ತೋಷಿತ. ಒಂದು 2 ಟೈಮ್ಸ್ ಪಾರಾಯಣವನ್ನು ಮಾಡೋಣ, ನನ್ನ ಜೊತೆಗೆ ಹೇಳಿ. ಭಂಡಪುತ್ರ ವಧ್ಯೋದ್ಯುಕ್ತ ಬಾಲ ವಿಕ್ರಮನಂದಿತ ಮಂತ್ರಿನೆಂಬ ವಿರಚಿತ ವಿಷಂಗ ವಧತೋಷಿತ. ಇನ್ನೊಂದ್ಸರಿ. ಭಂಡಪುತ್ರ ವಧ್ಯೋದ್ಯುಕ್ತ ಬಾಲ ವಿಕ್ರಮನಂದಿತ ಮಂತ್ರಿನೆಂಬ ವಿರಚಿತ ವಿಷಂಗ ವಧತೋಷಿತ. ಬನ್ನಿ ಮುಂದಿನ ನುಡಿಗೆ ಹೋಗೋಣ. 30ನೇ ನುಡಿಗೆ ಒಂದು 2 ಟೈಮ್ಸ್ ಒಂದು ಪಾರಾಯಣವನ್ನು ಮಾಡ್ತೇನೆ, ನಂತರ ಲೈನ್ಗಳನ್ನು ಹಾಕೊಳ್ಳೋಣ. ವಿಶುಕ್ರ ಪ್ರಾಣಹರನ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಇನ್ನೊಂದ್ಸರಿ. ವಿಶುಕ್ರ ಪ್ರಾಣಹರನ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಈಗ ಲೈನ್ಗಳನ್ನು ಹಾಕೊಳ್ಳೋಣ. ವಿಶುಕ್ರ ಮುಂದೆ ಒಂದು ಲೈನ್. ಇಲ್ಲಿ
ಕಕ್ಕೆ ರ ಒತ್ತಕ್ಷರ ವಿಶುಕ್ರ ವಿಶುಕ್ರ. ಪ್ರಾಣ ಮುಂದೆ ಒಂದು ಲೈನ್. ಇಲ್ಲಿ ಪಾಕೆ ರ ಒತ್ತಕ್ಷರ ಪ್ರಾಣ. ಹರನ ಮುಂದೆ ಒಂದು ಲೈನ್. ವಾರಾಹಿ ವಾರಾಹಿ ಹೀತ್ ಮುಂದೆ ದೀರ್ಘ ಬಂದಿದೆ ವಾರಾಹಿ. ವೀರ್ಯ ಮುಂದೆ ಒಂದು ಲೈನ್. ಇಲ್ಲಿ ವೀದ್ ಮುಂದೆ ದೀರ್ಘ ಬಂದಿದೆ ನಂದಿತ. ಇಲ್ಲಿ ನದ ಮುಂದೆ ಒಂದು ಬಿಂದು ಬಂದಿದೆ ಅನುಸ್ವಾರ ಪ್ರನೌನ್ಸ್ ಮಾಡ್ತೇವಲ್ಲ ಅದು ನಂದಿತ ನಂದಿತ. ಕಾಮೇಶ್ವರ ಮುಂದೆ ಒಂದು ಲೈನ್. ಇಲ್ಲಿ ಮೇದ್ ಮುಂದೆ ದೀರ್ಘ ಬಂದಿದೆ ಶಕ್ಕೆ ವ ಒತ್ತಕ್ಷರ ಕಾಮೇಶ್ವರ ಕಾಮೇಶ್ವರ. ಮುಖ ಮಹಾಪ್ರಾಣ ಬಂದಿದೆ ಖ ಮುಖ. ಲೋಕ ಮುಂದೆ ಒಂದು ಲೈನ್. ಇಲ್ಲಿ ಕೂಡ ದೀರ್ಘ ಬಂದಿದೆ ಲೋದ್ ಮುಂದೆ ದೀರ್ಘ ಬಂದಿದೆ ಲೋಕ. ಕಲ್ಪಿತ ಮುಂದೆ ಒಂದು ಲೈನ್. ಇಲ್ಲಿ ಲೀಕೆ ಪ ಒತ್ತಕ್ಷರ ಕಲ್ಪಿತ ಕಲ್ಪಿತ. ಶ್ರೀ ಗಣೇಶ್ವರ ಮುಂದೆ ಒಂದು ಲೈನ್. ಇಲ್ಲಿ ಶೀದ್ ಮುಂದೆ ದೀರ್ಘ ಮತ್ತು ರ ಒತ್ತಕ್ಷರ ಇದೆ. ಇಲ್ಲಿ ನೇದ್ ಮುಂದೆ ದೀರ್ಘ ಬಂದಿದೆ ಶಕ್ಕೆ ವ ಒತ್ತಕ್ಷರ ಶ್ರೀ ಗಣೇಶ್ವರ ಶ್ರೀ ಗಣೇಶ್ವರ. ಒಂದು 2 ಟೈಮ್ಸ್ ಪಾರಾಯಣವನ್ನು ಮಾಡೋಣ, ನನ್ನ ಜೊತೆಗೆ ಹೇಳಿ. ವಿಶುಕ್ರ ಪ್ರಾಣಹರನ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಇನ್ನೊಂದು ಸಾರಿ ಸ್ವಲ್ಪ ಫಾಸ್ಟಾಗಿ ಹೇಳೋಣ. ವಿಶುಕ್ರ ಪ್ರಾಣಹರನ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಈಗ ಮುಂದಿನ 31ನೇ ನುಡಿಗೆ ಹೋಗೋಣ. ಈಗ ಒಂದು 2 ಟೈಮ್ಸ್ ನಾ ಪಾರಾಯಣವನ್ನು ಮಾಡ್ತಾನೆ, ನಂತರ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಇನ್ನೊಂದು ಸರಿ. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಈಗ ಲೈನ್ಗಳನ್ನು ಹಾಕ್ಕೊಳ್ಳೋಣ. ಮಹಾಗಣೇಶ ಆದಮೇಲೆ ಒಂದು ಲೈನ್ ಹಾಕ್ಕೊಳ್ಳಿ. ಮಹಾಗಣೇಶ ಮುಂದೆ ಒಂದು ಲೈನ್. ಇಲ್ಲಿ ನೇದ್ ಮುಂದೆ ದೀರ್ಘ ಬಂದಿದೆ ಮಹಾಗಣೇಶ ಮಹಾಗಣೇಶ. ನಿರ್ಭಿನ್ನ ಮುಂದೆ ಒಂದು ಲೈನ್. ಇಲ್ಲಿ ಮಹಾಪ್ರಾಣ ಬಂದಿದೆ ಮತ್ತು ನಗೆ ನ ಒತ್ತಕ್ಷರ ನಿರ್ಭಿನ್ನ ನಿರ್ಭಿನ್ನ. ವಿಘ್ನ ವಿಘ್ನ ಇಲ್ಲಿ ಕೂಡ ಮಹಾಪ್ರಾಣ ಮತ್ತು ನ ಒತ್ತಕ್ಷರ ಬಂದಿದೆ ವಿಘ್ನ. ಯಂತ್ರದ ಮುಂದೆ ಒಂದು ಲೈನ್. ಇಲ್ಲಿ ಯದ ಮುಂದೆ ಒಂದು ಬಿಂದು ಬಂದಿದೆ ಪ್ರನೌನ್ಸ್ ಮಾಡ್ತೇವಲ್ಲ ಅನುನಾಸಿಕ ಇಲ್ಲಿ ತಕ್ಕೆ ರ ಒತ್ತಕ್ಷರ ಬಂದಿದೆ ಯಂತ್ರ ಯಂತ್ರ. ಪ್ರಹರ್ಷಿತ ಮುಂದೆ ಒಂದು ಲೈನ್. ಪಕ್ಕೆ ರ ಒತ್ತಕ್ಷರ ಇದೆ ಪ್ರಹರ್ಷಿತ ಪ್ರಹರ್ಷಿತ. ಭಂಡಾಸುರೇಂದ್ರ ಭಂಡ ಮುಂದೆ ಒಂದು ಲೈನ್. ಇಲ್ಲಿ ಮಹಾಪ್ರಾಣ ಬಂದಿದೆ. ಇಲ್ಲಿ ಕೂಡ ಪ್ರನೌನ್ಸ್ ಮಾಡ್ತೇವಲ್ಲ ಅನುನಾಸಿಕ. ಭಂಡ ಸುರೇಂದ್ರ ಮುಂದೆ ಒಂದು ಲೈನ್. ಇಲ್ಲಿ ರೇದ್ ಮುಂದೆ ಒಂದು ದೀರ್ಘ ಬಂದಿದೆ. ರೇದ್ ಮುಂದೆ ದೀರ್ಘ ಮತ್ತು ಒಂದು ಬಿಂದು ಬಂದಿದೆ ಸುರೇಂದ್ರ. ದಗೆ ರ ಒತ್ತಕ್ಷರ ಸುರೇಂದ್ರ. ನಿರ್ಮುಕ್ತ ಮುಂದೆ ಒಂದು ಲೈನ್. ಇಲ್ಲಿ ಕಕ್ಕೆ ತ ಒತ್ತಕ್ಷರ ನಿರ್ಮುಕ್ತ. ಶಸ್ತ್ರ ಮುಂದೆ ಒಂದು ಲೈನ್. ಇಲ್ಲಿ ಸಕೆ ತ ಮತ್ತು ರ ಒತ್ತಕ್ಷರ ಶಸ್ತ್ರ ಶಸ್ತ್ರ. ಪ್ರತ್ಯಸ್ತ್ರ ಮುಂದೆ ಒಂದು ಲೈನ್. ಪ್ರತ್ಯಸ್ತ್ರ ಪ್ರತ್ಯಸ್ತ್ರ. ಪಕ್ಕೆ ರ ಒತ್ತಕ್ಷರ ತಕ್ಕೆ ಯ ಒತ್ತಕ್ಷರ ಸಕೆ ತ ಮತ್ತು ರ ಒತ್ತಕ್ಷರ ಪ್ರತ್ಯಸ್ತ್ರ ಪ್ರತ್ಯಸ್ತ್ರ. ವರ್ಷಿಣಿ ವರ್ಷಿಣಿ. ಇಲ್ಲಿ ನೀದ್ ಮುಂದೆ ದೀರ್ಘ ಬಂದಿದೆ ವರ್ಷಿಣಿ. ಒಂದು 2 ಟೈಮ್ಸ್ ಪಾರಾಯಣವನ್ನು ಮಾಡೋಣ, ನನ್ನ ಜೊತೆಗೆ ಹೇಳಿ. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಇನ್ನೊಂದು ಸರಿ.
महागणेश निर्भिन्न विघ्नयंत्र प्रहर्षित ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಈಗ ಮುಂದಿನ ನುಡಿಗೆ ಹೋಗೋಣ. 32ನೇ ನುಡಿ. ಒಂದು 2 ಟೈಮ್ಸ್ ಪಾರಾಯಣವನ್ನು ಮಾಡ್ತಾನೆ, ನಂತರ ಲೈನ್ಗಳನ್ನು ಹಾಕೊಳ್ಳೋಣ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧ ಸುರಸೈನಿಕ. ಇನ್ನೊಂದ್ಸರಿ. करांगुली नखोत्पन्न नारायण दशाकृति महापाशुपतास्त्राग्नि निर्दग्ध सुरसैनिक. ಈಗ ಲೈನ್ಗಳನ್ನು ಹಾಕೊಳ್ಳೋಣ. ಕರಾಮ್ ಮುಂದೆ ಒಂದು ಲೈನ್, ಇಲ್ಲಿ ರಾಗ್ ಮುಂದೆ ಒಂದು ಬಿಂದು ಬಂದಿದೆ. ಅನುಸ್ವಾರ ಪ್ರೊನೌನ್ಸ್ ಮಾಡ್ತೇವಲ್ಲ ಅದು. ಕರಾಮ್ ಗುಲೀನ ಮುಂದೆ ಒಂದು ಲೈನ್. ಖೋತ್ಪನ್ನ ಮುಂದೆ ಒಂದು ಲೈನ್. ಇಲ್ಲಿ ಖೋದ್ ಮುಂದೆ ದೀರ್ಘ, ತಕ್ಕೆ ಪ ಒತ್ತಕ್ಷರ, ನಕ್ಕೆ ನ ಒತ್ತಕ್ಷರ. ಖೋತ್ಪನ್ನ. ನಾರಾಯಣ ಮುಂದೆ ಒಂದು ಲೈನ್. ದಶಾಕೃತಿ ಮುಂದೆ ಒಂದು ಲೈನ್. ಇಲ್ಲಿ ಕಕ್ಕೆ ರು ಒತ್ತಕ್ಷರ ಇದೆ, ಕಕ್ಕೆ ರು ಒತ್ತಕ್ಷರ. ದಶಾಕೃತಿ. ಮಹಾ ಮುಂದೆ ಒಂದು ಲೈನ್. ಪಾಶು ಮುಂದೆ ಒಂದು ಲೈನ್. ಪತಾಸ್ತ್ರಾಗ್ನಿ ಮುಂದೆ ಒಂದು ಲೈನ್. ಇಲ್ಲಿ ಸಾಕೆ ತ ಮತ್ತು ರ ಒತ್ತಕ್ಷರ, ಸಾಕೆ ತ ಮತ್ತು ರ ಒತ್ತಕ್ಷರ. ಇಲ್ಲಿ ಗೀಕೆ ನ ಒತ್ತಕ್ಷರ. ಪತಾಸ್ತ್ರಾಗ್ನಿ. ನಿರ್ದಗ್ಧ. ಇಲ್ಲಿ ಗಾಕೆ ಮಹಾಪ್ರಾಣದ ಧ ಒತ್ತಕ್ಷರ ಇದೆ. ನಿರ್ದಗ್ಧ. ಸುರ ಸೈನಿಕ ಮುಂದೆ ಒಂದು ಲೈನ್. ಈಗ ಒಂದು 2 ಟೈಮ್ಸ್ ಪಾರಾಯಣವನ್ನು ಮಾಡೋಣ, ನನ್ನ ಜೊತೆಗೆ ಹೇಳಿ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧ ಸುರಸೈನಿಕ. ಇನ್ನೊಂದ್ಸರಿ ಸ್ವಲ್ಪ ಫಾಸ್ಟಾಗಿ ಹೇಳೋಣ. ಇವಾಗ ನನ್ನ ಜೊತೆಗೆ ಹೇಳಿ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧ ಸುರಸೈನಿಕ.